ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಸ್ಟಡಿ ಸ್ಟಾರ್ಟರ್ಸ್ ಯೂಟ್ಯೂಬ್ ಚಾನಲ್. ಸೊ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ ಐಕನ್ ಮಾಡಿ ಕ್ಲಿಕ್ ಮಾಡಿ. ಏಕೆಂದರೆ ನಾವು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬೇಗನೆ ಬರುತ್ತೆ. ಸೊ ಈಗ 2019ರಲ್ಲಿ ನಡೆದಂಥ ಕ್ವಶನ್ ಪೇಪರ್ ಸಾಲ್ವ್ ಮಾಡ್ತಿದ್ವಿ. ಇದು 66ನೇ ಕ್ವಶನ್ ತನಕ ಈಗ ಆಲ್ರೆಡಿ ಸಾಲ್ವ್ ಮಾಡಿ ವಿಡಿಯೋನ ಅಪ್ಲೋಡ್ ಮಾಡಲಾಗಿದೆ. ಇದು 67ನೇ ಕ್ವಶನ್. ಸೊ ಇವೆಲ್ಲ ಕ್ವಶನ್ ಪೇಪರ್ SDA, FDA, KAS ಮತ್ತು PDO ಹಾಗೂ ವಿಲೇಜ್ ಅಂಕೋಟಿಗಳಿಗೆ ಉಪಯುಕ್ತವಾಗುವ ಪ್ರಶ್ನೆ ಪತ್ರಿಕೆಗಳು ಆಗಿರ್ತವೆ. ಸೊ ದಯವಿಟ್ಟು ಎಲ್ಲರೂ ಸ್ಕಿಪ್ ಮಾಡದೆ ನೋಡಿ. ಸೊ ಈಗ 67ನೇ ಕ್ವಶನು, ಭಾರತದ ಅತ್ಯಂತ ಹೆಚ್ಚು ಉದ್ದ ಕರಾವಳಿ ತೀರವಿರುವ ರಾಜ್ಯ. ಸೊ ಭಾರತದಲ್ಲಿ ಅತಿ ಹೆಚ್ಚು ಉದ್ದ ಕರಾವಳಿ ತೀರ ಇರುವ ರಾಜ್ಯ ಯಾವುದಂದರೆ ಗುಜರಾತ್ ಇಸ್ ರೈಟ್ ಆನ್ಸರ್. ಸೊ ಗುಜರಾತ್ ಅತಿ ಹೆಚ್ಚು ಕರಾವಳಿ ತೀರವನ್ನು ಹೊಂದೈತಿ. ನೆಕ್ಸ್ಟ್ ಪಟ್ಟಿ 1 ಮತ್ತು ಪಟ್ಟಿ 2ಗಳನ್ನು ಹೊಂದಿಸಿರಿ ಅಂದರು. ಸೊ ಇಲ್ಲಿ ರಾಜ್ಯ ಮತ್ತು ಸರೋವರ ಕೊಟ್ಟರು. ಸೊ ಜಮ್ಮು ಮತ್ತು ಕಾಶ್ಮೀರದಾಗ ಯಾವ ಸರೋವರ ಬರ್ತದೆ? ಉಲಾರ್ ಸರೋವರ ಬರ್ತದೆ. ಒಡಿಶಾದಾಗ ಯಾವ ಸರೋವರ ಬರ್ತದೆ? ಚಿಲ್ಕಾ ಸರೋವರ ಬರ್ತದೆ. ಗುಜರಾತ್ದಾಗ ಯಾವ ಸರೋವರ ಬರ್ತದೆ? ಗುಜರಾತ್ದಾಗ ನಾಲಾ ಸರೋವರ ಬರ್ತದೆ. ಕೇರಳದಾಗ ಅಷ್ಟಮುಡಿ ಸರೋವರ ಬರ್ತದೆ. ಸೊ ಇಲ್ಲಿ ಆನ್ಸರ್ ಯಾವುದಾಗುತ್ತೆ? ಆನ್ಸರ 2 ಆಗುತ್ತೆ. ನೆಕ್ಸ್ಟ್, ಕರ್ನಾಟಕದ ಪ್ರಸಿದ್ಧ ದೋಆಬ್ ಪ್ರದೇಶ ಯಾವ ನದಿಗಳ ನಡುವೆ ಇರುವುದು? ಸೊ ಕರ್ನಾಟಕದ ಪ್ರಸಿದ್ಧ ದೋಆಬ್ ಪ್ರದೇಶ ತುಂಗಭದ್ರಾ ಮತ್ತು ಕೃಷ್ಣಾ ನದಿಗಳ ಮಧ್ಯೆ ಕಂಡುಬರ್ತದೆ. ನೆಕ್ಸ್ಟ್, ಸಂಸತ್ ಸದಸ್ಯರಿಗೆ ಡ್ಯಾಶ್ ಡ್ಯಾಶ್ ಅವಧಿಯ ನಂತರ ಶೂನ್ಯ ವೇಳೆಯಲ್ಲಿ ಪ್ರಶ್ನೆಗಳನ್ನು ಕೇಳಲು ಅವಕಾಶ ಮಾಡಿಕೊಡಲಾಗುತ್ತದೆ. ಸೊ ಪ್ರಶ್ನೆ ಕೇಳಲು ಪ್ರಶ್ನೋತ್ತರ ಅವಧಿ ಮುಗಿದ ನಂತರ ಶೂನ್ಯ ವೇಳೆಯಲ್ಲೂ ಪ್ರಶ್ನೆಗಳನ್ನ ಕೇಳಬಹುದು. ಸರ್ಕಾರದ ಡ್ಯಾಶ್ ಡ್ಯಾಶ್ ಅಂಗವು ಸಾರ್ವಜನಿಕ ನೀತಿ ಅಥವಾ ಧೋರಣೆಯನ್ನು ಕಾರ್ಯಗತಗೊಳಿಸುತ್ತದೆ. ಸೊ ಸಾರ್ವಜನಿಕರ ಧೋರಣೆಯನ್ನು ಯಾವುದು ಕಾರ್ಯಗತಗೊಳಿಸ್ತದೆ ಅಂದರೆ ಇದಕ್ಕೆ ಆನ್ಸರ ಸಂಸತ್ತು. ಪಾರ್ಲಿಮೆಂಟ್ ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ಪ್ರತಿ 6 ಸೆಕೆಂಡಿಗೆ ಬೆಳಕು ಹೊಳೆಯುವುದಾದರೆ 3/4 ಗಂಟೆಯಲ್ಲಿ ಎಷ್ಟು ಬಾರಿ ಹೊಳೆಯುತ್ತದೆ? ಸೊ ಇಲ್ಲಿ 3/4 ಅಂದ್ರೆ ನಮ್ಗೆ ಎಷ್ಟಾಗುತ್ತೆ? ಇದು 3, 4. ಸೊ ಇಲ್ಲಿ ನಾವು ಯಾವ ರೀತಿ ಬಿಡಿಸ್ಬೇಕಂದ್ರೆ ನಮಗೆ 3/4 ಗಂಟೆ ಅಂದಾರೆ. ಸೊ ಒಂದು ಗಂಟೆಯಲ್ಲಿ ಎಷ್ಟು ನಿಮಿಷ ಇರ್ತಾವೆ? 60 ನಿಮಿಷ ಇರ್ತಾವೆ. ಸೊ 4 ಒಂದಲೇ ಇಲ್ಲಿ 2 ಉಳಿದು 4 ಐದಲಿ. ಸೊ 3 ಐದಲೇ 15, 15 ಮೂರಲೇ 45. ಸೊ 3/4 ಅಂದ್ರೆ 45 ನಿಮಿಷ. ಸೊ ಈ 45 ನಿಮಿಷ ಪ್ರತಿ 6 ಸೆಕೆಂಡಿಗೆ ಅಂದರು. ಸೊ 45 ನಿಮಿಷದಲ್ಲಿ ಎಷ್ಟು ಸೆಕೆಂಡ್ ಇರ್ತಾವೆ? ಇಂಟು 60 ಮಾಡಿದಾಗ ನಮಗೆ ಎಷ್ಟು ಬರ್ತದೆ? 2700 ಬರ್ತದೆ. ಸೊ ಈ 2700 ಎಷ್ಟು ಸೆಕೆಂಡಿಗೊಮ್ಮೆ ಹೊಳಿತೈತೆ ಅಂದರು? 6 ಸೆಕೆಂಡಿಗೊಮ್ಮೆ ಹೊಳಿತೈತಿ. ಸೊ 2700ನ್ನು 6ರಿಂದ ಭಾಗಾಕಾರ ಮಾಡಿದಾಗ ನಮಗೆ ಆನ್ಸರ್ ಎಷ್ಟು ಬರ್ತೈತಿ? 450. ಸೊ 450 ಬಾರಿ ಹೊಳಿತದೆ. ನೆಕ್ಸ್ಟ್, ಒಬ್ಬ ವ್ಯಕ್ತಿಯೊಬ್ಬನು ವೇತನವನ್ನು 50% ತಗ್ಗಿಸಲಾಗಿದ್ದು ಮತ್ತು ಪುನಃ ತಗ್ಗಿಸಿದ ವೇತನವನ್ನು 50% ಹೆಚ್ಚಿಸಲಾಯಿತು. ಅವನ ನಷ್ಟವೆಷ್ಟು? ಸೊ ಇಲ್ಲಿ ಅವನ ವೇತನ
100 ರೂಪಾಯಿ ಐತೆ ಅಂದ್ರೆ ಎಷ್ಟ 50% ತೆಗಿಸಿದಾಗ ಎಷ್ಟಾಗುತ್ತೆ 50 ರೂಪಾಯಿ ಆಗುತ್ತೆ. ನೆಕ್ಸ್ಟ್ 50% ಹೆಚ್ಚು ಮಾಡಂದಾರ ಇಲ್ಲಿ 50%, 50ಕ್ಕೆ 50% ಅಂದರೆ ಎಷ್ಟ 25. ಸೊ 25 ಹೆಚ್ಚು ಮಾಡಿದಾಗ ಎಷ್ಟಾಗುತ್ತೆ 75 ಆಗುತ್ತೆ. ನಂತರ ಏನು ಕೇಳೋರು ಅವನ ನಷ್ಟ ಎಷ್ಟು ಆಯಿತು. ಸೊ 100ರಿಂದ 75 ಆಗೈತಿ. ಸೊ ಎಷ್ಟು ನಷ್ಟ ಆಯಿತು 25% ಅವಂಗೆ ನಷ್ಟ ಆಯಿತು. ನೆಕ್ಸ್ಟ್ ರಾಮ್ ಮತ್ತು ಅರ್ಜುನ ಕೆಲಸವೊಂದನ್ನು 10 ದಿನಗಳಲ್ಲಿ ಮಾಡುವರು. ಅರ್ಜುನ್ ಮತ್ತು ರಹೀಮನು ಅದನ್ನು 12 ದಿನಗಳಲ್ಲಿ ಮಾಡುವರು. ರಾಮ್ ಮತ್ತು ರಹೀಮರು 20 ದಿನಗಳಲ್ಲಿ ಮಾಡುವರು. ರಾಮ್ ಒಬ್ಬನೇ ಎಷ್ಟು ದಿನಗಳಲ್ಲಿ ಕೆಲಸ ಮಾಡಿ ಮುಗಿಸಬಲ್ಲರು. ಸೊ ಇದು ಸ್ವಲ್ಪ ಲೆಂತಿ ಐತಿ. ಇದನ್ನು ನನ್ನ ಟೆಲಿಗ್ರಾಮ್ ಗ್ರೂಪ್ದಾಗ ಹಾಕಿರ್ತಾನೋ ನೀವು ನೋಡಬಹುದು. ಸೊ ನೆಕ್ಸ್ಟ್ ಕ್ವಶನ್, ಒಂದು ಪ್ರಸರಣ ಗ್ರಂಥಾಲಯದಲ್ಲಿ 480 ಜನ ಭೇಟಿ ನೀಡುವ ಭಾನುವಾರದಂದು ಮತ್ತು 240 ಜನ ಭೇಟಿ ನೀಡುವುದು ವಾರದ ಉಳಿದ ದಿನದಂದು ಕಂಡುಬಂದಿದೆ. 30 ದಿನಗಳ ಒಂದು ತಿಂಗಳಿನಲ್ಲಿ ಆ ತಿಂಗಳು ಶನಿವಾರದಿಂದ ಮೊದಲಾದಾಗ ಭೇಟಿಯಾದವರ ಸರಾಸರಿ ಸಂಖ್ಯೆ ಎಷ್ಟು? ಸೊ ಒಂದು ತಿಂಗಳಲ್ಲಿ 30 ದಿನದಲ್ಲಿ 4 ರವಿವಾರ ಬರ್ತಾವೆ. ಸೊ ಅವಾಗ 4 × 480 ಮಾಡಿದಾಗ ಆನ್ಸರ್ ಅಷ್ಟು ಬರ್ತದೆ 1920 ಆಗುತ್ತೆ. ಅದೇ ರೀತಿ ಉಳಿದಿದ್ದು ಎಷ್ಟು ದಿನ 26 ದಿನ. 26 ದಿನ ದಿನಕ್ಕೆ 240 ಅಂತೆ. ಇದೆಷ್ಟಾಗುತ್ತೆ 6240 ಆಗುತ್ತೆ. ಟೋಟಲ್ ಎಷ್ಟು ಜನ ಆದರು? ಟೋಟಲ 8160 ಜನ ಆಗ್ತಾರೆ. ಸೊ 8160 ಜನ ನಮಗೆ ಎಷ್ಟು 30 ದಿನಕ್ಕೆ ಸರಾಸರಿ. ಸೊ ಇಲ್ಲಿ 0 0 ಹೋಯ್ತು, 3 1 3 2 2 ಉಳಿತು, 3 7 3 2. ಸೊ 272 ಸರಾಸರಿ ಆಗುತ್ತೆ. ಸೊ ಇಲ್ಲಿ 272 ಸರಾಸರಿ ಆಗುತ್ತೆ. ನೆಕ್ಸ್ಟ್ ಕೆಳದಿ ನಾಯಕರ ರಾಜ ಲಾಂಛನ ಏನಾಗಿತ್ತು? ಕೆಳದಿ ನಾಯಕರ ರಾಜ ಲಾಂಛನ ಗಂಡಬೇರುಂಡ. ಗಂಡಬೇರುಂಡ ಮೈಸೂರು ರಾಜ್ಯದ್ದು ಗಂಡಬೇರುಂಡ ಆಗಿತ್ತು. 10ನೇ ಶತಮಾನದ ಆಚಾರ್ಯ ನೇಮಿಚಂದ್ರನನ್ನು ಜನಪ್ರಿಯವಾಗಿ ಹೀಗೆ ಹೆಸರಿಸಲಾಗಿತ್ತು. ಸೊ ಆಚಾರ್ಯ ನೇಮಿಚಂದ್ರನ ಸಿದ್ಧಾಂತ ಚಕ್ರವರ್ತಿ ಎಂದ ಜನಪ್ರಿಯದಿಂದ ಹೆಸರಿಸಲಾಗಿತ್ತು. ನೆಕ್ಸ್ಟ್, ಈ ಕೆಳಗೆ ತಿಳಿಸಿರುವ ಯಾರನ್ನು ಕರ್ನಾಟಕ ಸಂಗೀತದ ಪಿತಾಮಹ ಎಂದು ಕರೆಯಲಾಗುತ್ತದೆ? ಕರ್ನಾಟಕ ಸಂಗೀತದ ಪಿತಾಮಹ ಯಾರ? ಪುರಂದರ ದಾಸರು. ನೆಕ್ಸ್ಟ್, ಮೇಲುಕೋಟೆಯ ಯಾವ ಸೈದ್ಧಾಂತಿಕ ತತ್ವವನ್ನು ಕೇಂದ್ರವಾಗಿದೆ? ಸೊ ಇಲ್ಲಿ ರಾಮಾನುಜಾಚಾರ್ಯರು ಇದ್ದರು. ರಾಮಾನುಜಾಚಾರ್ಯರದು ಸಿದ್ಧಾಂತ ಯಾವುದಂದ್ರೆ ವಿಶಿಷ್ಟಾದ್ವೈತ ಸಿದ್ಧಾಂತ. ನೆಕ್ಸ್ಟ್, ಕಾಗೋಡು ಸತ್ಯಾಗ್ರಹವು ಈ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದ್ದು? ಸೊ ಕಾಗೋಡು ಸತ್ಯಾಗ್ರಹ ಭೂ ಸುಧಾರಣಾ ಕಾಯ್ದೆಗೆ ಸಂಬಂಧಿಸಿದ್ದು. ಸೊ ಈ ಇದು ಭೂ ಸುಧಾರಣಾ ಕಾಯ್ದೆ ಕಾಗೋಡು ಸತ್ಯಾಗ್ರಹಕ್ಕೆ ಸಂಬಂಧಿಸಿದೆ. ನೆಕ್ಸ್ಟ್, ಕರ್ನಾಟಕದ ಮೊದಲನೇ ಭೂ ಸುಧಾರಣಾ ಸಮಿತಿಯ ಮುಖ್ಯಸ್ಥರು ಯಾರಾಗಿದ್ದರು? ಸೊ ಮುಖ್ಯಸ್ಥರು BD ಜತ್ತಿ. BD ಜತ್ತಿ ಅವರು ಆಗಿದ್ದರು. ಇದು ಯಾವಾಗ? 1955 ಭೂ ಸುಧಾರಣಾ ಸಮಿತಿಯ ಮುಖ್ಯಸ್ಥರು. ಈ ಕೆಳಗಿನ ಯಾವ ಸಮಾಜ ಸುಧಾರಕರು ಮೊದಲ ಮಹಿಳಾ ಕರ್ನಾಟಕ ಬಾರ್ ಕೌನ್ಸಿಲ್ನ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದರು? ಸೊ ಇಲ್ಲಿ ಪ್ರಮೀಳಾ ನೇಸರ್ಗಿಯನ್ನವರ ಮೊದಲ ಕರ್ನಾಟಕ ಬಾರ್ ಕೌನ್ಸಿಲ್ನ ಅಧ್ಯಕ್ಷರು ಆಗಿದ್ದರು. ಕರ್ನಾಟಕದ ಯಾವ ಸ್ಥಳವನ್ನು ಭಾರತ ದೇಶದ ಕಾಫಿ ಬೆಳೆಯ ಜನ್ಮ ಸ್ಥಳ ಎನ್ನುವರು? ಚಿಕ್ಕಮಗಳೂರನ್ನು ಬಾಬಾ ಬುಡಂಗಿರಿಯಲ್ಲಿ ಜನ್ಮಸ್ಥಳ ಆಯಿತು. ಸೊ ನೆಕ್ಸ್ಟ್, ಕರ್ನಾಟಕದ ಒಟ್ಟು ಭೂ ಪ್ರದೇಶದಲ್ಲಿ ಅರಣ್ಯ ಪ್ರದೇಶದ ಶೇಕಡಾವಾರು?
ಸೊ ಸದ್ಯಕ್ಕೆ ಎಷ್ಟೈತಿ 20.2 ಐತಿ. ಅವಾಗ ಎಷ್ಟಿತ್ತು ಆಂಬಲ. ಕೃಷಿ ಉತ್ಪನ್ನಗಳ ಕಾಯ್ದೆ 1937 1986ರಲ್ಲಿನ ತಿದ್ದುಪಡಿಗೆ ಅನುಗುಣವಾಗಿ ಕೃಷಿ ಉತ್ಪನ್ನಗಳಿಗೆ ನೀಡಲಾಗುವ ಪ್ರಮಾಣೀಕರಣದ ಮುದ್ರೆ ಯಾವುದಂದ್ರೆ ಅಗ್ಮಾರ್ಕನ್ನು ನೀಡಲಾಗುತ್ತದೆ. ನೆಕ್ಸ್ಟ್ ಪ್ರತಿ ವರ್ಷವೂ ಈ ದಿನವನ್ನು ರಾಷ್ಟ್ರೀಯ ಪಂಚಾಯತ್ ದಿನ ರಾಜ್ಯವಾಗಿ ಆಚರಿಸಲಾಗುತ್ತದೆ. ಯಾವುದಂದ್ರೆ ಏಪ್ರಿಲ್ 24 ಆಚರಿಸಲಾಗುತ್ತದೆ. 1959 ರಾಜಸ್ಥಾನದ ನಾಗೌರ್ನಲ್ಲಿ ಮೊದಲ ಗ್ರಾಮ ಪಂಚಾಯಿತಿಯನ್ನು ಉದ್ಘಾಟನೆಯನ್ನು ಮಾಡಿದರು ನೆಹರು ಅವರು. ನೆಕ್ಸ್ಟ್ 11ನೇ ಶತಮಾನದಲ್ಲಿ ಬಿಲ್ಹನ್ನು ರಚಿಸಿದ ಕೃತಿ ಯಾವುದು? ವಿಕ್ರಮಾಂಕ ದೇವಚರಿತ ಬಿಲ್ಹನ್ನು ರಚಿಸಿದ ಕೃತಿ. ಈ ರಾಜತರಂಗಿನ ಕಲ್ಹನ ರಚಿಸ್ತಾನು. ಮಿತಾಕ್ಷರ ಸಂಹಿತೆಯನ್ನು ವಿಜ್ಞಾನೇಶ್ವರ ರಚಿಸ್ತಾನು. ಇದು ಕೌಮುದಿ ಮಹೋತ್ಸವನ ವಿಜ್ಜಿಕ ಅಥವಾ ವಿಜಯ ಭಟ್ಟಾರಿಕ ಅನ್ನುವರು ರಚಿಸ್ತಾರೆ. ಎಲ್ಲೋರಾದಲ್ಲಿ ಕೈಲಾಸನಾಥ ದೇವಾಲಯ ನಿರ್ಮಿಸಿದವರು ರಾಷ್ಟ್ರಕೂಟರ 1ನೇ ಕೃಷ್ಣ ನಿರ್ಮಿಸ್ತಾನು. ವಾಯುಗುಣ ಹವಾಮಾನ ಬದಲಾವಣೆಯನ್ನು ದೀರ್ಘ ನಡೆಯ ಬೃಹತ್ ಅರ್ಥಶಾಸ್ತ್ರೀಯ ವಿಶ್ಲೇಷಣೆಯಾಗಿ ಸಂಘಟನೆಗೊಳಿಸಿದ್ದಕ್ಕಾಗಿ ಮತ್ತು ತಾಂತ್ರಿಕ ನಾವೀನ್ಯತೆಗಳು ದೀರ್ಘ ನಡೆ ಬೃಹತ್ ಅರ್ಥಶಾಸ್ತ್ರೀಯ ವಿಶ್ಲೇಷಣೆಗಾಗಿ ಸಂಘಟನೆಗೊಳಿಸಿದ್ದಕ್ಕಾಗಿ ಯಾರಿಗೆ 2018ನೇ ಸಾಲಿನ ಅರ್ಥಶಾಸ್ತ್ರ ವಿಜ್ಞಾನದಲ್ಲಿನ ನೊಬೆಲ್ ಪಾರಿತೋಷಿಕವನ್ನು ನೀಡಲಾಗಿದೆ? ಸೊ ಇದಕ್ಕೆ ಆನ್ಸರ್ ವಿಲಿಯಂ ಡಿ ನಾರ್ಡೌಸ್, ಪಾಲ್ ಎಂ ರೋಮರ್ ಅವರಿಗೆ ನೀಡಲಾಗಿದೆ. 2018 ಫಿಫಾ ವಿಶ್ವಕಪ್ ಗೆದ್ದವರು ಫ್ರಾನ್ಸ್. ಪೀಮಾ ಎಂದರೆ ಫಾರಿನ್ ಎಕ್ಸ್ಚೇಂಜ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್. ಸೊ ಇಲ್ಲಿ ಫಾರಿನ್ ಎಕ್ಸ್ಚೇಂಜ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್. ನೆಕ್ಸ್ಟ್ ಏಷಿಯಾನ್ ಸಂಸ್ಥಾಪಕ ಸದಸ್ಯವಲ್ಲದ ದೇಶ ಕೆಳಗಿನಗಳಲ್ಲಿ ಯಾವುದು? ಸೊ ವಿಯೆಟ್ನಾಂ ಅನ್ನೋದು ಅಲ್ಲ, ಇದು ವಿಯೆಟ್ನಾಂನ ನಂತರ ಸೇರ್ಕೊಂಡೈತಿ. 1995 ಸೇರೈತಿ. ಇದು ಸ್ಟಾರ್ಟ್ ಆಗಿದೆ 1967 ಸ್ಟಾರ್ಟ್ ಆಗೈತಿ. ನೆಕ್ಸ್ಟ್ ಶ್ರೀ ಎಸ್ ರಾಮಕೃಷ್ಣನ್ ಇವರು 2018ನೇ ಸಾಲಿನ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಅವರು ಈ ಕಾದಂಬರಿಗಾಗಿ ಗಳಿಸಿದರು. ಸಂಚಾರಂ ಎನ್ನುವ ಕಾದಂಬರಿಗಾಗಿ ರಾಮಕೃಷ್ಣನ್ ಅವರು 2018ನೇ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಪಡೆದರು. ಯಾವ ತಂಡವು ICC ODI ರ್ಯಾಂಕ್ನಲ್ಲಿ ಅಗ್ರಗಣ್ಯವಾಯಿತು? ಸೊ ಈಗ ಸದ್ಯಕ್ಕೆ ODIದಾಗ ಇಂಡಿಯಾ ಐತಿ ಫಸ್ಟಿಗೆ, ಸೆಕೆಂಡ ಆಸ್ಟ್ರೇಲಿಯಾ ಐತಿ. ಅದೇ ರೀತಿ ಟೆಸ್ಟ್ದಾಗ ಮೊದಲ ಆಸ್ಟ್ರೇಲಿಯಾ ಐತಿ, ನಂತರ ಇಂಡಿಯಾ ಐತಿ. T20 ಮೊದಲ ಇಂಡಿಯಾ ಐತಿ, ನಂತರ ಆಸೀಸ್ ಐತಿ, ಆಸ್ಟ್ರೇಲಿಯಾ. ನೆಕ್ಸ್ಟ್ ಈ ಕೆಳಗಿನಗಳಲ್ಲಿ ಯಾವುದು ಟೆನ್ನಿಸ್ ಗ್ರ್ಯಾಂಡ್ ಸ್ಲಾಮ್ ಪಂದ್ಯಾವಳಿಯಲ್ಲಿ ಅತ್ಯಂತ ಹಳೆಯದಾದುದು? ಸೊ ಟೆನ್ನಿಸ್ ಗ್ರ್ಯಾಂಡ್ ಸ್ಲಾಮ್ನಲ್ಲಿ ಅತ್ಯಂತ ಹಳೆಯದಾದದ್ದು ಯಾವುದಂದ್ರೆ ವಿಂಬಲ್ಡನ್. ಸೊ ವಿಂಬಲ್ಡನ್ 1877 ಸ್ಟಾರ್ಟ್ ಆಗೈತಿ. US 1881 ಸ್ಟಾರ್ಟ್ ಆಗೈತಿ. ಆಸ್ಟ್ರೇಲಿಯಾ 1905 ಸ್ಟಾರ್ಟ್ ಆಗೈತಿ. ಫ್ರೆಂಚ್ 1891 ಸ್ಟಾರ್ಟ್ ಆಗೈತಿ. ಸೊ ಫ್ರೆಂಚ್ ಓಪನ್ ಇದು ಕ್ಲೇ ಕೋರ್ಟ್ ಇರ್ತದೆ. ಆಸ್ಟ್ರೇಲಿಯಾ ಓಪನ್ ಹಾರ್ಡ್ ಕೋರ್ಟ್ ಇರ್ತದೆ. ವಿಂಬಲ್ಡನ್ ಓಪನ್ ಇದು ಗ್ರಾಸ್ ಕೋರ್ಟ್ ಇರ್ತದೆ. US ಓಪನ್ ಇದು ಹಾರ್ಡ್ ಕೋರ್ಟ್ ಇರ್ತದೆ.
ನೆಕ್ಸ್ಟ್, ಈ ಕೆಳಗಿನ ಯಾವ ನದಿಯ ಜಲಾನಯನದಲ್ಲಿ ಭೂಜಲ ಮಟ್ಟದ ನೀರಿನ ಉಪಯುಕ್ತತೆ ಕನಿಷ್ಠವಾಗಿದೆ? ಸೊ ಬ್ರಹ್ಮಪುತ್ರದಲ್ಲಿ ಭೂಜಲ ಮಟ್ಟದ ನೀರಿನ ಉಪಯುಕ್ತತೆ ಕಡಿಮೆಯಾಗಿದೆ. ಈ ಕೆಳಗಿನಗಳಲ್ಲಿ ಯಾವುದು ಭಾರತದ ಅತ್ಯಂತ ಬೃಹತ್ ಧಾರಕ ಬಂದರಾಗಿದೆ? ಜವಾಹರ್ಲಾಲ್ ನೆಹರು. ಸೊ ಇದು ಮುಂಬೈನಲ್ಲಿ ಇದೆ. ನೆಕ್ಸ್ಟ್, ಬಂಗಾಳ ವಿಭಜನೆ ಜಾರಿಗೆ ಆದದ್ದು 16 ಅಕ್ಟೋಬರ್ 1905ರಲ್ಲಿ ಜಾರಿಗೆ ಆಯಿತು. ನವೆಂಬರ್ 18ರಲ್ಲಿ ಬಂಗಾಳ ಕೊಲ್ಲಿಯಿಂದ ಅರಬ್ಬಿ ಸಮುದ್ರದ ಕಡೆಗೆ ಧಾವಿಸಿದ ಚಂಡಮಾರುತ ಗಜ ಅನ್ನುವ ಚಂಡಮಾರುತ ದಾಟಿಸಿತು. ಸೊ ಇಲ್ಲಿಗೆ ಈ ವಿಡಿಯೋನ ಮುಗಿಸೋಣ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ. ಅಲ್ಲಿವರೆಗೂ ಟೇಕ್ ಕೇರ್.